ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ಜನ ಯೂಟ್ಯೂಬನ್ನು ನೋಡ್ತಾರೆ. ನೀವು ಕೂಡ ಯೂಟ್ಯೂಬನ್ನು ನೋಡ್ತೀರಾ, ನಾನು ಕೂಡ ಯೂಟ್ಯೂಬನ್ನು ನೋಡ್ತೀನಿ. ಏನಪ್ಪ ಅಂತಂದರೆ, ನೀವು ಯೂಟ್ಯೂಬನ್ನು ನೋಡುವಾಗ ಈ ಒಂದು 5 ನೀವು ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ನಿಮ್ಮೊಂದು ಡಾಟಾ ಕಡಿಮೆ ಖರ್ಚಾಗುತ್ತೆ, ಅಂದರೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಈಗ ತುಂಬ ಜನರ ಹತ್ರ 5G ಫೋನ್ ಇರೋಲ್ಲ. 5G ಫೋನ್ ಇದ್ರೂ ಕೂಡ ಅವರು 5G ಪ್ಯಾಕೇಜನ್ನು ಹಾಕ್ಸಿರಲ್ಲ. ಏನಪ್ಪ ಅಂದರೆ ಅನ್ಲಿಮಿಟೆಡ್ 5G ಪ್ಯಾಕೇಜ್ ಅವರು ಹಾಕ್ಸಿರಲ್ಲ. ಮತ್ತು ತುಂಬ ಜನರ ಹತ್ರ ವೈಫೈ ಕೂಡ ಇರಲ್ಲ. ಈಗ ನಾನು ಹೇಳುವ ಈ ಒಂದು 5 ನೀವು ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ನಿಮ್ಮೊಂದು ಡಾಟಾ ಕಡಿಮೆ ಖರ್ಚಾಗುತ್ತೆ, ಮೊದಲಿನಕ್ಕಿಂತ ಈಗ ಕಡಿಮೆ ಖರ್ಚಾಗುತ್ತೆ. ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಕ್ಲಿಕ್ ಮಾಡಬಹುದು. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ, ಅವು ಯಾವ 5 ಸೆಟ್ಟಿಂಗ್ ಅಂತ ನೋಡ್ಕೊಂಬನ್ನಿ. ಈಗ ನೋಡಿ, ನಾನು ಯೂಟ್ಯೂಬನ್ನು ಓಪನ್ ಮಾಡಿದ್ದೇನೆ. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೋಡಿ ಯಾವ ಥರ ಸೆಟ್ಟಿಂಗ್ ಮಾಡೋದು ಅಂತ. ಈಗ ನೋಡಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಯೂಟ್ಯೂಬನ್ನು ಆನ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಾಯಿದೆ. ಈ ಥರ ಆಟೋಮೆಟಿಕ್ಕಾಗಿ ಪ್ಲೇ ಆದರೆ ನಿಮ್ಮ ಒಂದು ಡಾಟಾ ಇದಕ್ಕೆ ಕನ್ಸಂಪ್ಷನ್ ಆಗುತ್ತೆ. ಇದನ್ನು ನೀವು ಆಫ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ನೋಡಿ, ಯು ಅಂತ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೊದಲನೇ ಆಪ್ಷನು ಜನರಲ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 5ನೇ ಆಪ್ಷನ್ ಕಾಣಿಸ್ತಾ ಇರ್ಬೋದು, 5th ಆಪ್ಷನ್ ಪ್ಲೇಬ್ಯಾಕ್ ಇನ್ ಫೀಡ್ಸ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಆಲ್ವೇಸ್ ಆನ್ ಇದೆ, ವೈಫೈ ಓನ್ ಇದೆ, ಆಫ್ ಇದೆ. ಇದನ್ನು ನೀವು ಆಫನ್ನು ಮಾಡಬೇಕು. ಮಾಡಿದ್ರೆ ಆವಾಗ ಆಟೋಮೆಟಿಕ್ಕಾಗಿ ವಿಡಿಯೋ ಪ್ಲೇ ಆಗೋದು ಸ್ಟಾಪ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಮುಂದಿನ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ಮತ್ತೆ ಈ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸೆಟ್ಟಿಂಗ್ ಮೇಲೆ ಬನ್ನಿ. ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಡಾಟಾ ಸೇವಿಂಗ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ಎಲ್ಲ ಸೆಟ್ಟಿಂಗು ಆಫ್ ಆಗಿರುತ್ತೆ, ನಿಮಗೇನಿಲ್ಲ. ಇಲ್ಲಿದೆ ನೋಡಿ, ಡಾಟಾ ಸೇವಿಂಗ್ ಮೋಡ್ ಅಂತ, ಇದನ್ನು ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಎಲ್ಲ ಆನ್ ಆಗುತ್ತೆ. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ನ ನೀವು ತಿಳ್ಕೋಬೇಕು, ಇದೆ ಡಾಟಾ ಸೇವಿಂಗ್ ಮೋಡ್ ಅಂತ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ, ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರ್ ಅಂತ, ಇದು ಆಫ್ ಆಗಿರುತ್ತೆ. ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದು ನಿಮಗೆ ಈ ಥರ ತೋರಿಸುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ರಿಮೈಂಡರ್ ಮೀ ವೆನ್ ಐ ರೀಚ್ ದಿಸ್ ಅಮೌಂಟ್ ಆಫ್ ಮೊಬೈಲ್ ಡಾಟಾ, ಅಂದರೆ ಈಗ ಇದು 100 MB ಇರ್ತಾರೆ, ನೀವು ಇದನ್ನು 300 MB ಮಾಡ್ಕೊಳ್ಳಿ. ಅಂತಂದರೆ ನೀವು ಯೂಟ್ಯೂಬಲ್ಲಿ 300 MB ನೀವೇಂದ್ರೆ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ಒಂದು ರಿಮೈಂಡರ್ SMS ನಿಮಗೆ ಅದು ಕಳಿಸುತ್ತೆ. ನಿಮಗೆ ರಿಮೈಂಡರ್ನ ಅದು ತೋರಿಸುತ್ತೆ, ನೀವೀಗ ಯೂಟ್ಯೂಬಲ್ಲಿ 300 MB ಯೂಸ್ ಮಾಡಿದಿರ ಅಂತ ನಿಮಗೆ ಅದು ಕಳಿಸುತ್ತೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗು. ಈಗ ನೋಡಿ, ಇನ್ನೊಂದಿದೆ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗು. ಯೂಟ್ಯೂಬ್ ಮೇಲೆ ಲಾಂಗ್ ಪ್ರೆಸ್ಸನ್ನು ಮಾಡಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಮಗೆ ಇಲ್ಲೊಂದು ಮೇಲ್ಗಡೆ ಸೆಟ್ಟಿಂಗನ್ನು ಕಾಣಿಸ್ತಾ ಇರ್ಬೋದು, ಆ್ಯಪ್ ಇನ್ಫಾರ್ಮೇಷನ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ 4ನೇ ಆಪ್ಷನ್, ಮೊಬೈಲ್ ಡಾಟಾ ಆ್ಯಂಡ್ ವೈಫೈ, ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದು ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಆಗಿರುತ್ತೆ, ಇದನ್ನು ನೀವು ಆಫನ್ನು ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ನೀವು ಯೂಟ್ಯೂಬನ್ನು ಕ್ಲೋಸ್ ಮಾಡಿದಾಗಿಯೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮೊಂದು ಯೂಟ್ಯೂಬ್ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಇದರಿಂದಾಗಿಯೂ ಕೂಡ ನಿಮ್ಮೊಂದು ಇಂಟರ್ನೆಟ್ಟು ಯೂಸ್ ಇದಕ್ಕೆ ಆಗುತ್ತೆ, ಅಂದರೆ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ನೋಡಿ, ಲಾಸ್ಟ್ ಆಪ್ಷನ್ ಇದೆ, ಇದು ವೆರಿ ಇಂಪಾರ್ಟೆಂಟು. ನೀವು ಯಾವುದೋ ಒಂದು ವಿಡಿಯೋ ನೋಡುವಾಗ ಇಲ್ಲಿ ನೋಡಿ, ಈಗ ಈ ಒಂದು ವಿಡಿಯೋ ಈಗ ಪ್ಲೇ ಆಗ್ತಿದೆ. ಸೆಟ್ಟಿಂಗ್ ಮೇಲೆ ಬನ್ನಿ, ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡಾಟಾ ಸೇವರ್ ಮೇಲೆ ನೀವು ಆಪ್ಷನ್ ಮೇಲೆ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಮೇಲೆ ಇರಬೇಕು ಯಾವತ್ತಿದ್ದರೂ. ನೀವೇನಾದರೂ ಆಟೋ ರೆಕಮೆಂಡ್ ಏನಾದರೂ ಹೊಡೆದ್ರೆ ಆ ಒಂದು ವಿಡಿಯೋ 4K ಫುಲ್ HD ಇದ್ದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಈಗ ನೀವು ಡಾಟಾ ಸೇವ್ ಮೇಲೆ ನೀವೇನಾದರೂ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಡಾಟಾ ಅದಕ್ಕೆ ಕಡಿಮೆ ಖರ್ಚಾಗುತ್ತೆ. ಇಷ್ಟನ್ನು ಮಾಡಿ ನೋಡಿ, ಇದಿಷ್ಟು ಸೆಟ್ಟಿಂಗ್ಗಳು. ನೋಡಿ ಫ್ರೆಂಡ್ಸ್, ನೀವು ಈ ಥರ 5 ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಸೆಟ್ಟಿಂಗನ್ನು ಮಾಡ್ಕೊಂಡಾದಮೇಲೆ ನಿಮ್ಮ ಒಂದು ಡಾಟಾ ಖರ್ಚು ಕಡಿಮೆ ಆಗುತ್ತೆ, ಅಂದರೆ ಡಾಟಾ ಅದಕ್ಕೆ ಕಡಿಮೆ ಖರ್ಚಾಗುತ್ತೆ, ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಇದು 100% ವರ್ಕಿಂಗ್ ಟ್ರಿಕ್ಕು. ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ. ಇಷ್ಟೇ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.